ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಉದ್ಯಮಿಯೊಬ್ಬರನ್ನ ಹೊಂಚು ಹಾಕಿ ಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಲಾರಿ ಹತ್ತಿಸಿ ಉದ್ಯಮಿಯ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ಇದು. ಕೊಡಗಿನ ಉದ್ಯಮಿ ತೇಜ್ ಕುಮಾರ್ ಹತ್ಯೆಗೆ ಯತ್ನ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೋಮವಾರಪೇಟೆಯ ದೊಡ್ಡಕುಂದ ಗ್ರಾಮದ ಬಳಿ ಘಟನೆ ನಡೆದಿದೆ. ತೇಜ್ ಕುಮಾರ್ ಕಾರಿನ ಮೇಲೆ ಲಾರಿಯನ್ನ ಹತ್ತಿಸಿ ಕೊಲೆಗೆ ಯತ್ನ ಆಗಿದೆ. ಲಾರಿ ಗುದ್ದಿಸಿದ ಫೋರ್ಸ್ಗೆ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಬಳಿಕ ಲಾರಿಯನ್ನು ಬಿಟ್ಟು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಹಳೆ ದ್ವೇಷಕ್ಕಾಗಿ ಉದ್ಯಮಿಯನ್ನ ಟಾರ್ಗೆಟ್ ಮಾಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅಟೆಂಪ್ಟ್ ಮಾಡಿದ್ದಾರೆ. ಬಟ್ ಅವರ ಪ್ರಯತ್ನ ವಿಫಲವಾಗಿದೆ. ಇದೇ ರೆಡ್ ಕಲರ್ ಕಾರ್ನಲ್ಲಿಯೇ ಉದ್ಯಮಿ ಪ್ರಯಾಣ ಮಾಡ್ತಾ ಇರ್ತಾರೆ. ಈ ಕಡೆ ಲಾರಿ ಹತ್ತಿಸೋದಕ್ಕೆ ಯತ್ನಿಸಿದಂತಹ ಲಾರಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ಯತ್ನ ಆಗಿದೆ. ಬಟ್ ಅದೃಷ್ಟವಶಾತ್ ಉದ್ಯಮಿ ಬದುಕುಳಿದಿರುವಂಥದ್ದು. ಈಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ದ್ವೇಷದ ವಿಚಾರವೊಂದು ಈಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಹಳೆ ದ್ವೇಷಕ್ಕಾಗಿರುವಂತಹ ಯತ್ನ ಇದು ಅನ್ನೋದು ಗೊತ್ತಾಗ್ತಾ ಇದೆ ಹತ್ಯೆಗೆ. ಬಟ್ ಯಾರಿದು ಉದ್ಯಮಿ, ಯಾಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಯಿತು, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆ ಕೊಡ್ಲಿಪೇಟೆ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹಳೆ ದ್ವೇಷ ಇರ್ತಕ್ಕಂಥದ್ದು ಪೆಟ್ರೋಲ್ ಬಂಕ್ ಮಾಲೀಕ ತೇಜು ಕುಮಾರ್ ಅನ್ನೋರ ಮೇಲೆ ಈ ಒಂದು ಕೊಲೆ ಯತ್ನ ಕಳೆದ ರಾತ್ರಿ ನಡೆದಿರ್ತಕ್ಕಂಥದ್ದು ಪ್ರೇಮ್. ಯಾಕಂದ್ರೆ ಈ ಹಿಂದೆನೂ ಕೂಡ ಹಲವಾರು ಬಾರಿ ಇವ್ರ ಮೇಲೆ ಕೊಲೆ ಯತ್ನ ಕೂಡ ನಡೆದಿರ್ತಕ್ಕಂಥದ್ದು. ಒಂದಷ್ಟು ಈ ಹಿಂದಿನಿಂದನೂ ಕೂಡ ಅವ್ರ ಲೇಔಟ್ ಜಾಗದ ವಿಷಯವಾಗಿ ಹಲವಾರು ಬಾರಿ ಈ ರೀತಿ ಘಟನೆಗಳು ಆಗ್ತಾ ಇರ್ತಕ್ಕಂಥದ್ದು, ಮರುಕಳಿಸಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಕೂಡ ಹಲವಾರು ಬಾರಿ ಇವರು ದೂರನ್ನ ಕೊಟ್ಟರು ಕೂಡ ಪೊಲೀಸರು ನಿರ್ಲಕ್ಷ್ಯ ಕೂಡ ಮಾಡಿದ್ದಾರೆ ಅನ್ನೋದು ಇದೀಗ ತೇಜು ಕುಮಾರ್ ಅವರ ಆರೋಪ ಕೂಡ ಆಗಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಇತ್ತಂತೆ, ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಈಗ ಅವರನ್ನೇ ಹತ್ಯೆ ಮಾಡುವಂತಹ ಯತ್ನಕ್ಕೂ ಕೂಡ ಆರೋಪಿಗಳು ಕೈ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.